ಮನುಷ್ಯನ ಶ್ರಮ ಬುದ್ಧಿವಂತಿಕೆಗೆ ಸವಾಲೊಡ್ಡುವಂತ ಕೆಲಸವನ್ನ ಎಐ ತಂತ್ರಜ್ಞಾನ ಮಾಡ್ತಾ ಇದೆ. ವಿಜಯನಗರ ಜಿಲ್ಲೆ ಸರ್ಕಾರಿ ಶಾಲೆಗಳಲ್ಲಿ ಎಐ ತಂತ್ರಜ್ಞಾನದ ಅರಿವನ್ನ ಮೂಡಿಸಲಾಗ್ತಾ ಇದೆ. ಆಧುನಿಕ ತಂತ್ರಜ್ಞಾನದ ಈ ಎಐ ಲ್ಯಾಬ್ ಈಗ ಗಮನ ಸೆಳೀತಾ ಇದೆ. ಹೊಸಪೇಟೆ 5 ಸರ್ಕಾರಿ ಶಾಲೆಗಳಿಗೆ ಎಐ ಲ್ಯಾಬ್ ಉದ್ಘಾಟನೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ರಿಂದ ಲೋಕಾರ್ಪಣೆ. ಹೊಸಪೇಟೆ ತಾಲೂಕಿನ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನಿರ್ಮಾಣ ಆಗಿರುವಂತಹ ನೂತನ ಎಐ ಲ್ಯಾಬ್ ಅನ್ನ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟನೆ ಮಾಡಿದರು. ಈ ವೇಳೆ ತರಬೇತಿಗೆ ಒಳಗಾದಂತಹ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳ ಜೊತೆಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸಂವಾದವನ್ನು ನಡೆಸಿದರು. ಹೊಸಪೇಟೆಯ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಚಿತ್ತುವಾಡಗಿ, ಸರ್ಕಾರಿ ಆದರ್ಶ ವಿದ್ಯಾಲಯ, ಕಾರಿಗನೂರು ಸರ್ಕಾರಿ ಶಾಲೆ ಮತ್ತು ಟಿಬಿ ಡ್ಯಾಂ ಪ್ರೌಢಶಾಲೆಗೆ ಎಐ ಲ್ಯಾಬ್ ಭಾಗ್ಯ ದೊರೆತಿದೆ. ಹೊಸಪೇಟೆಯ 5 ಸರ್ಕಾರಿ ಶಾಲೆಗಳ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸಬಲೀಕರಣಕ್ಕಾಗಿ ಇದರಿಂದ ಅನುಕೂಲವಾಗಲಿದೆ. ಲೈಫಲ್ಲಿ ಯಾವತ್ತೂ ಇಷ್ಟು ದೊಡ್ಡ ವ್ಯಕ್ತಿಗಳ ಜೊತೆ ನಾವು ಯಾವತ್ತೂ ಮಾತಾಡಿಲ್ಲ. ಈ ಸಲ ಮಾತಾಡಿ ನಾವು ಫುಲ್ ಪ್ರೌಡ್ ಆಫ್ ಯು ಅಂತ ಹೇಳ್ಬೇಕು. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅವ್ರು ಇಂಥ ದೊಡ್ಡ ಸಚಿವರು ಬಂದು ನಮ್ಮ ಜೊತೆ ಮಾತಾಡಿದ್ದೆ ನಾವು ಪುಣ್ಯ ಅಂತ ಅಂತೀವಿ ಸರ್. ಈಗ ಎಐ ಕುರಿತು ಏನೇನೆಲ್ಲ ಲ್ಯಾಬ್ನೊಳಗದಾವೆ? ಎಐ ಕುರಿತು ರೋಬೋಟಿಕ್ಕು ಮತ್ತು ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸು ಮತ್ತು ರೋಬೋಟಿಕ್ ಯಾವ ಥರ ಇದು ಪ್ರೊಡ್ಯೂಸ್ ಆಗುತ್ತೆ, ಜನರಿಗೆ ಯಾವ ಥರ ಅನುಕೂಲ ಆಗುತ್ತೆ, ಎಐಯಿಂದ ಏನೇನು ಅನುಕೂಲ ಆಗುತ್ತೆ ಅಂತ ನಾವು ಇವಾಗ ಕಲಿತೀವಿ, ಯೂಸ್ ಮಾಡ್ತೀವಿ ಸರ್. ವಿಜಯನಗರ ಜಿಲ್ಲೆ ಒಟ್ಟು 5 ಸುಸಜ್ಜಿತ ಕೃತಕ ಬುದ್ಧಿಮತ್ತೆ ಸ್ಟೆಮ್ ಪ್ರಯೋಗಾಲಯ ಸ್ಥಾಪಿಸಲು ಮುಂದಾಗಿದ್ದು, ಆ ಶಾಲೆಗಳಲ್ಲಿ ಕಂಪ್ಯೂಟರ್, ಐಒಟಿ ಸಕ್ರಿಯಗೊಳಿಸಿದ ಸಾಧನಗಳು, ಸ್ಟೆಮ್, ರೋಬೋಟಿಕ್ಸ್ ಕಿಟ್ಗಳು ಮತ್ತು ಬ್ರಾಡ್ಬ್ಯಾಂಡ್ ಸಂಪರ್ಕದೊಂದಿಗೆ ಸಂಪೂರ್ಣ ಕ್ರಿಯಾತ್ಮಕ ಎಐ ಲ್ಯಾಬ್ ಇರಲಿದೆ. ಎನ್ಇಪಿ 2020, ಡಿಜಿಟಲ್ ಇಂಡಿಯಾ ಮತ್ತು ವಿಕಸಿತ ಭಾರತ್ 2047ರೊಂದಿಗೆ ಶಾಲೆಗಳಿಗೆ ಸಿಯಂಟ್ ಎಐ ಲ್ಯಾಬ್ಸ್ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಡಿಜಿಟಲ್ ಸನ್ನದ್ಧತೆ ಬಲಪಡಿಸುವ ಗುರಿಯನ್ನ ಹೊಂದಲಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಮನುಷ್ಯನ ಶ್ರಮ ಬುದ್ಧಿವಂತಿಕೆಗೆ ಸವಾಲೊಡ್ಡುವಂತ ಕೆಲಸವನ್ನ ಎಐ ತಂತ್ರಜ್ಞಾನ ಮಾಡ್ತಾ ಇದೆ. ವಿಜಯನಗರ ಜಿಲ್ಲೆ ಸರ್ಕಾರಿ ಶಾಲೆಗಳಲ್ಲಿ ಎಐ ತಂತ್ರಜ್ಞಾನದ ಅರಿವನ್ನ ಮೂಡಿಸಲಾಗ್ತಾ ಇದೆ. ಆಧುನಿಕ ತಂತ್ರಜ್ಞಾನದ ಈ ಎಐ ಲ್ಯಾಬ್ ಈಗ ಗಮನ ಸೆಳೀತಾ ಇದೆ. ಹೊಸಪೇಟೆ 5 ಸರ್ಕಾರಿ ಶಾಲೆಗಳಿಗೆ ಎಐ ಲ್ಯಾಬ್ ಉದ್ಘಾಟನೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ರಿಂದ ಲೋಕಾರ್ಪಣೆ. ಹೊಸಪೇಟೆ ತಾಲೂಕಿನ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನಿರ್ಮಾಣ ಆಗಿರುವಂತಹ ನೂತನ ಎಐ ಲ್ಯಾಬ್ ಅನ್ನ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟನೆ ಮಾಡಿದರು. ಈ ವೇಳೆ ತರಬೇತಿಗೆ ಒಳಗಾದಂತಹ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳ ಜೊತೆಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸಂವಾದವನ್ನು ನಡೆಸಿದರು. ಹೊಸಪೇಟೆಯ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಚಿತ್ತುವಾಡಗಿ, ಸರ್ಕಾರಿ ಆದರ್ಶ ವಿದ್ಯಾಲಯ, ಕಾರಿಗನೂರು ಸರ್ಕಾರಿ ಶಾಲೆ ಮತ್ತು ಟಿಬಿ ಡ್ಯಾಂ ಪ್ರೌಢಶಾಲೆಗೆ ಎಐ ಲ್ಯಾಬ್ ಭಾಗ್ಯ ದೊರೆತಿದೆ. ಹೊಸಪೇಟೆಯ 5 ಸರ್ಕಾರಿ ಶಾಲೆಗಳ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸಬಲೀಕರಣಕ್ಕಾಗಿ ಇದರಿಂದ ಅನುಕೂಲವಾಗಲಿದೆ. ಲೈಫಲ್ಲಿ ಯಾವತ್ತೂ ಇಷ್ಟು ದೊಡ್ಡ ವ್ಯಕ್ತಿಗಳ ಜೊತೆ ನಾವು ಯಾವತ್ತೂ ಮಾತಾಡಿಲ್ಲ. ಈ ಸಲ ಮಾತಾಡಿ ನಾವು ಫುಲ್ ಪ್ರೌಡ್ ಆಫ್ ಯು ಅಂತ ಹೇಳ್ಬೇಕು. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅವ್ರು ಇಂಥ ದೊಡ್ಡ ಸಚಿವರು ಬಂದು ನಮ್ಮ ಜೊತೆ ಮಾತಾಡಿದ್ದೆ ನಾವು ಪುಣ್ಯ ಅಂತ ಅಂತೀವಿ ಸರ್. ಈಗ ಎಐ ಕುರಿತು ಏನೇನೆಲ್ಲ ಲ್ಯಾಬ್ನೊಳಗದಾವೆ? ಎಐ ಕುರಿತು ರೋಬೋಟಿಕ್ಕು ಮತ್ತು ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸು ಮತ್ತು ರೋಬೋಟಿಕ್ ಯಾವ ಥರ ಇದು ಪ್ರೊಡ್ಯೂಸ್ ಆಗುತ್ತೆ, ಜನರಿಗೆ ಯಾವ ಥರ ಅನುಕೂಲ ಆಗುತ್ತೆ, ಎಐಯಿಂದ ಏನೇನು ಅನುಕೂಲ ಆಗುತ್ತೆ ಅಂತ ನಾವು ಇವಾಗ ಕಲಿತೀವಿ, ಯೂಸ್ ಮಾಡ್ತೀವಿ ಸರ್. ವಿಜಯನಗರ ಜಿಲ್ಲೆ ಒಟ್ಟು 5 ಸುಸಜ್ಜಿತ ಕೃತಕ ಬುದ್ಧಿಮತ್ತೆ ಸ್ಟೆಮ್ ಪ್ರಯೋಗಾಲಯ ಸ್ಥಾಪಿಸಲು ಮುಂದಾಗಿದ್ದು, ಆ ಶಾಲೆಗಳಲ್ಲಿ ಕಂಪ್ಯೂಟರ್, ಐಒಟಿ ಸಕ್ರಿಯಗೊಳಿಸಿದ ಸಾಧನಗಳು, ಸ್ಟೆಮ್, ರೋಬೋಟಿಕ್ಸ್ ಕಿಟ್ಗಳು ಮತ್ತು ಬ್ರಾಡ್ಬ್ಯಾಂಡ್ ಸಂಪರ್ಕದೊಂದಿಗೆ ಸಂಪೂರ್ಣ ಕ್ರಿಯಾತ್ಮಕ ಎಐ ಲ್ಯಾಬ್ ಇರಲಿದೆ. ಎನ್ಇಪಿ 2020, ಡಿಜಿಟಲ್ ಇಂಡಿಯಾ ಮತ್ತು ವಿಕಸಿತ ಭಾರತ್ 2047ರೊಂದಿಗೆ ಶಾಲೆಗಳಿಗೆ ಸಿಯಂಟ್ ಎಐ ಲ್ಯಾಬ್ಸ್ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಡಿಜಿಟಲ್ ಸನ್ನದ್ಧತೆ ಬಲಪಡಿಸುವ ಗುರಿಯನ್ನ ಹೊಂದಲಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಮನುಷ್ಯನ ಶ್ರಮ ಬುದ್ಧಿವಂತಿಕೆಗೆ ಸವಾಲೊಡ್ಡುವಂತ ಕೆಲಸವನ್ನ ಎಐ ತಂತ್ರಜ್ಞಾನ ಮಾಡ್ತಾ ಇದೆ. ವಿಜಯನಗರ ಜಿಲ್ಲೆ ಸರ್ಕಾರಿ ಶಾಲೆಗಳಲ್ಲಿ ಎಐ ತಂತ್ರಜ್ಞಾನದ ಅರಿವನ್ನ ಮೂಡಿಸಲಾಗ್ತಾ ಇದೆ. ಆಧುನಿಕ ತಂತ್ರಜ್ಞಾನದ ಈ ಎಐ ಲ್ಯಾಬ್ ಈಗ ಗಮನ ಸೆಳೀತಾ ಇದೆ. ಹೊಸಪೇಟೆ 5 ಸರ್ಕಾರಿ ಶಾಲೆಗಳಿಗೆ ಎಐ ಲ್ಯಾಬ್ ಉದ್ಘಾಟನೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ರಿಂದ ಲೋಕಾರ್ಪಣೆ. ಹೊಸಪೇಟೆ ತಾಲೂಕಿನ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನಿರ್ಮಾಣ ಆಗಿರುವಂತಹ ನೂತನ ಎಐ ಲ್ಯಾಬ್ ಅನ್ನ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟನೆ ಮಾಡಿದರು. ಈ ವೇಳೆ ತರಬೇತಿಗೆ ಒಳಗಾದಂತಹ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳ ಜೊತೆಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸಂವಾದವನ್ನು ನಡೆಸಿದರು.
ಹೊಸಪೇಟೆಯ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆ ಚಿತ್ತುವಾಡಗಿ, ಸರ್ಕಾರಿ ಆದರ್ಶ ವಿದ್ಯಾಲಯ, ಕಾರಿಗನೂರು ಸರ್ಕಾರಿ ಶಾಲೆ ಮತ್ತು ಟಿಬಿ ಡ್ಯಾಂ ಪ್ರೌಢಶಾಲೆಗೆ ಎಐ ಲ್ಯಾಬ್ ಭಾಗ್ಯ ದೊರೆತಿದೆ. ಹೊಸಪೇಟೆಯ 5 ಸರ್ಕಾರಿ ಶಾಲೆಗಳ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸಬಲೀಕರಣಕ್ಕಾಗಿ ಇದರಿಂದ ಅನುಕೂಲವಾಗಲಿದೆ. ನಮ್ಮ ಲೈಫಲ್ಲಿ ಯಾವತ್ತೂ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ನಾವು ಯಾವತ್ತೂ ಮಾತಾಡಿಲ್ಲ. ಈ ಸಲ ಮಾತಾಡಿ ನಾವು ಫುಲ್ ಪ್ರೌಡ್ ಆಫ್ ಯು ಅಂತ ಹೇಳಬೇಕು. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅವ್ರು ಇಂಥ ದೊಡ್ಡ ಸಚಿವರು ಬಂದು ನಮ್ಮ ಜೊತೆ ಮಾತಾಡಿದ್ದೆ ನಾವು ಪುಣ್ಯ ಅಂತ ಅಂತೀವಿ ಸರ್. ಈಗ ಎಐ ಕುರಿತು ಏನೇನೆಲ್ಲ ಲ್ಯಾಬ್ನೊಳಗದಾವ? ಎಐ ಕುರಿತು ರೋಬೋಟಿಕ್ಕು ಮತ್ತು ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸು ಮತ್ತು ರೋಬೋಟಿಕ್ ಯಾವ ಥರ ಇದು ಪ್ರೊಡ್ಯೂಸ್ ಆಗುತ್ತೆ, ಜನರಿಗೆ ಯಾವ ಥರ ಅನುಕೂಲ ಆಗುತ್ತೆ, ಎಐಯಿಂದ ಏನೇನು ಅನುಕೂಲ ಆಗುತ್ತೆ ಅಂತ ನಾವು ಇವಾಗ ಕಲಿತೀವಿ, ಯೂಸ್ ಮಾಡ್ತೀವಿ ಸರ್. ವಿಜಯನಗರ ಜಿಲ್ಲೆ ಒಟ್ಟು 5 ಸುಸಜ್ಜಿತ ಕೃತಕ ಬುದ್ಧಿಮತ್ತೆ ಸ್ಟೆಮ್ ಪ್ರಯೋಗಾಲಯ ಸ್ಥಾಪಿಸಲು ಮುಂದಾಗಿದ್ದು, ಆ ಶಾಲೆಗಳಲ್ಲಿ ಕಂಪ್ಯೂಟರ್, ಐಒಟಿ ಸಕ್ರಿಯಗೊಳಿಸಿದ ಸಾಧನಗಳು, ಸ್ಟೆಮ್, ರೋಬೋಟಿಕ್ಸ್ ಕಿಟ್ಗಳು ಮತ್ತು ಬ್ರಾಡ್ಬ್ಯಾಂಡ್ ಸಂಪರ್ಕದೊಂದಿಗೆ ಸಂಪೂರ್ಣ ಕ್ರಿಯಾತ್ಮಕ ಎಐ ಲ್ಯಾಬ್ ಇರಲಿದೆ. ಎನ್ಇಪಿ 2020, ಡಿಜಿಟಲ್ ಇಂಡಿಯಾ ಮತ್ತು ವಿಕಸಿತ ಭಾರತ್ 2047ರೊಂದಿಗೆ ಶಾಲೆಗಳಿಗೆ ಸಿಯಂಟ್ ಎಐ ಲ್ಯಾಬ್ಸ್ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಡಿಜಿಟಲ್ ಸನ್ನದ್ಧತೆ ಬಲಪಡಿಸುವ ಗುರಿಯನ್ನ ಹೊಂದಲಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಮನುಷ್ಯನ ಶ್ರಮ ಬುದ್ಧಿವಂತಿಕೆಗೆ ಸವಾಲೊಡ್ಡುವಂಥ ಕೆಲಸವನ್ನ ಎಐ ತಂತ್ರಜ್ಞಾನ ಮಾಡ್ತಾ ಇದೆ. ವಿಜಯನಗರ ಜಿಲ್ಲೆ ಸರ್ಕಾರಿ ಶಾಲೆಗಳಲ್ಲಿ ಎಐ ತಂತ್ರಜ್ಞಾನದ ಅರಿವನ್ನ ಮೂಡಿಸಲಾಗ್ತಾ ಇದೆ. ಆಧುನಿಕ ತಂತ್ರಜ್ಞಾನದ ಈ ಎಐ ಲ್ಯಾಬ್ ಈಗ ಗಮನ ಸೆಳೀತಾ ಇದೆ. ಹೊಸಪೇಟೆ 5 ಸರ್ಕಾರಿ ಶಾಲೆಗಳಿಗೆ ಎಐ ಲ್ಯಾಬ್ ಉದ್ಘಾಟನೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ರಿಂದ ಲೋಕಾರ್ಪಣೆ. ಹೊಸಪೇಟೆ ತಾಲೂಕಿನ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನಿರ್ಮಾಣ ಆಗಿರುವಂತಹ ನೂತನ ಎಐ ಲ್ಯಾಬ್ ಅನ್ನ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟನೆ ಮಾಡಿದರು. ಈ ವೇಳೆ ತರಬೇತಿಗೆ ಒಳಗಾದಂತಹ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳ ಜೊತೆಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸಂವಾದವನ್ನು ನಡೆಸಿದರು. ಹೊಸಪೇಟೆಯ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆ ಚಿತ್ತುವಾಡಗಿ, ಸರ್ಕಾರಿ ಆದರ್ಶ ವಿದ್ಯಾಲಯ, ಕಾರಿಗನೂರು ಸರ್ಕಾರಿ ಶಾಲೆ ಮತ್ತು ಟಿಬಿ ಡ್ಯಾಂ ಪ್ರೌಢಶಾಲೆಗೆ ಎಐ ಲ್ಯಾಬ್ ಭಾಗ್ಯ ದೊರೆತಿದೆ. ಹೊಸಪೇಟೆಯ 5 ಸರ್ಕಾರಿ ಶಾಲೆಗಳ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸಬಲೀಕರಣಕ್ಕಾಗಿ ಇದರಿಂದ ಅನುಕೂಲವಾಗಲಿದೆ. ನಮ್ಮ ಲೈಫಲ್ಲಿ ಯಾವತ್ತೂ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ನಾವು ಯಾವತ್ತೂ ಮಾತಾಡಿಲ್ಲ. ಈ ಸಲ ಮಾತಾಡಿ ನಾವು ಫುಲ್ ಪ್ರೌಡ್ ಆಫ್ ಯು ಅಂತ ಹೇಳಬೇಕು. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅವ್ರು ಇಂಥ ದೊಡ್ಡ ಸಚಿವರು ಬಂದು ನಮ್ಮ ಜೊತೆ ಮಾತಾಡಿದ್ದೆ ನಾವು ಪುಣ್ಯ ಅಂತ ಅಂತೀವಿ ಸರ್. ಈಗ ಎಐ ಕುರಿತು ಏನೇನೆಲ್ಲ ಲ್ಯಾಬ್ನೊಳಗದಾವ? ಎಐ ಕುರಿತು ರೋಬೋಟಿಕ್ಕು ಮತ್ತು ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸು ಮತ್ತು ರೋಬೋಟಿಕ್ ಯಾವ ಥರ ಇದು ಪ್ರೊಡ್ಯೂಸ್ ಆಗುತ್ತೆ, ಜನರಿಗೆ ಯಾವ ಥರ ಅನುಕೂಲ ಆಗುತ್ತೆ, ಎಐಯಿಂದ ಏನೇನು ಅನುಕೂಲ ಆಗುತ್ತೆ ಅಂತ ನಾವು ಇವಾಗ ಕಲಿತೀವಿ, ಯೂಸ್ ಮಾಡ್ತೀವಿ ಸರ್. ವಿಜಯನಗರ ಜಿಲ್ಲೆ ಒಟ್ಟು 5 ಸುಸಜ್ಜಿತ ಕೃತಕ ಬುದ್ಧಿಮತ್ತೆ ಸ್ಟೆಮ್ ಪ್ರಯೋಗಾಲಯ ಸ್ಥಾಪಿಸಲು ಮುಂದಾಗಿದ್ದು, ಆ ಶಾಲೆಗಳಲ್ಲಿ ಕಂಪ್ಯೂಟರ್, ಐಒಟಿ ಸಕ್ರಿಯಗೊಳಿಸಿದ ಸಾಧನಗಳು, ಸ್ಟೆಮ್, ರೋಬೋಟಿಕ್ಸ್ ಕಿಟ್ಗಳು ಮತ್ತು ಬ್ರಾಡ್ಬ್ಯಾಂಡ್ ಸಂಪರ್ಕದೊಂದಿಗೆ ಸಂಪೂರ್ಣ ಕ್ರಿಯಾತ್ಮಕ ಎಐ ಲ್ಯಾಬ್ ಇರಲಿದೆ. ಎನ್ಇಪಿ 2020, ಡಿಜಿಟಲ್ ಇಂಡಿಯಾ ಮತ್ತು ವಿಕಸಿತ ಭಾರತ್ 2047ರೊಂದಿಗೆ ಶಾಲೆಗಳಿಗೆ ಸಿಯಂಟ್ ಎಐ ಲ್ಯಾಬ್ಸ್ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಡಿಜಿಟಲ್ ಸನ್ನದ್ಧತೆ ಬಲಪಡಿಸುವ ಗುರಿಯನ್ನ ಹೊಂದಲಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.